ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತುಹು. ನಾನು ಡಾಕ್ಟರ್ ಮೀರ್ MS ಅಂತ. ನಾನು ಒಂದು ಜನರಲ್ ಪ್ರಾಕ್ಟೀಷನರ್, ಜನರಲ್ ಫಿಸಿಷಿಯನ್, ಡಯಾಬಿಟಾಲಜಿಸ್ಟ್ ಮತ್ತು ಇನ್ಫೆಕ್ಷಿಯಸ್ ಡಿಸೀಸಸ್ ಸ್ಪೆಷಲಿಸ್ಟ್, HSR ಲೇಔಟ್, ಬ್ಯಾಂಗ್ಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನಿವತ್ತು ಚರ್ಚೆ ಮಾಡೋದು ಒಂದು ದೊಡ್ಡ ಗುಂಪಿನ ಪೇಷಂಟ್ಸು ನಮ್ಮ ಹತ್ರ ಬರ್ತಾರೆ. ನಾವು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀವಿ, ಮಕ್ಕಾ ಮದೀನಾಗೆ, ಹಜ್ ಉಮ್ರಾಗೆ. ನಮಗೆ ಏನಾದರೂ ಕಾಯಿಲೆ ಅಥವಾ ಗಾಯ ಆಗುವ ಪಾಸಿಬಿಲಿಟೀಸ್ ಸಂಭಾವನೆ ಇದೆಯಾ ಅಂತ ಕೇಳ್ತಾರೆ. ಫಸ್ಟು ನೀವು ಅರ್ಥ ಮಾಡ್ಕೊಳ್ಬೇಕು, ತೀರ್ಥಯಾತ್ರೆ ಹಜ್ಜು ಉಮ್ರ ಶುರುವಾಗೋದು ಫಸ್ಟು ನೀವು ಈ ಹೇಳಿಕೆನ ಹೇಳಬೇಕು. ಅದೇನೆಂದರೆ, ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್ ಲಾ ಶರೀಕ ಲಕ ಲಬ್ಬೈಕ್ ಇನ್ನಲ್ ಹಮ್ದ ವಲ ನ್ಯಾಮತ ಲಹು ಅಲ್ ಮುಲ್ಕ್ ಲಾ ಶರೀಕ ಲಕ್. ಅಂದರೆ, ನಾನು ದೇವರು ನಿನ್ನ ಹತ್ರ ಬರ್ತಾ ಇದ್ದೀನಿ, ಒಬ್ಬನೇ, ನನ್ನ ಜೊತೆ ಯಾರೂ ಇಲ್ಲ. ನಾನು ಬರ್ತಾ ಇದ್ದೀನಿ ನನ್ನ ಪಾಪಗಳಿಂದ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ. ಇದರ ಅರ್ಥ ಏನು? ಇದರ ಅರ್ಥ ಸುಮ್ಮನೆ ಏನಂದರೆ, ನೀವು ಎಷ್ಟು ಜನ ಜೊತೆ ಜೀವನ ಕಳೆದಿದ್ದೀರ, ಎಲ್ಲರ ಜೊತೆ ಜಾಸ್ತಿ ಪಾಪನೇ ಮಾಡಿರೋದು. ಅದಕ್ಕೆ ಎಲ್ಲರನ್ನ ಬಿಟ್ಟು ಯಾವುದೋ ಪಾರ್ಟ್ನರ್ ಇಲ್ಲದೆ ನಾನು ಒಬ್ಬನೇ ಬರ್ತಾ ಇದ್ದೀನಿ ಪಶ್ಚಾತ್ತಾಪ ಮಾಡೋಕ್ಕೆ ಅಂತ. ಸೊ ನೀವೇನು ಜನರು ಏನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಅಂದರೆ, ಅವರು ತುಂಬ ಹೋಲಿ ಪ್ಲೇಸ್, ಪ್ರಪಂಚದ ಎಲ್ಲರಿಗಿಂತ ಜಾಸ್ತಿ ಹೋಲಿ ಪ್ಲೇಸ್ ಮಕ್ಕಾ ಮದೀನಾ ಹೋದರೆ ತುಂಬ ಹೋಲಿ ಜನ ಇರ್ತಾರಂತ. ಬಟ್ ಇಲ್ಲೇ ಎಲ್ಲರೂ ತಪ್ಪು ಮಾಡೋದು. ನೀವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಇಡೀ ಪ್ರಪಂಚದ ಸರ್ಕಾರಗಳು ಅವರ ದೇಶದ ಅತಿ ಅಧಿಕ ಮಾಡಿರುವ ಪಾಪ ಮಾಡಿರುವ ಜನರನ್ನು ಆರ್ಗನೈಸ್ ಮಾಡಿ ಅವರು ತೀರ್ಥಯಾತ್ರೆಗೆ ಕಳಿಸ್ತಾರೆ. ಯಾಕಂದರೆ ಅವರಿಗೆ ಪಶ್ಚಾತ್ತಾಪದು ಅಧಿಕ ಅವಶ್ಯಕತೆ ಇದೆ. ಮತ್ತು ಕೆಲವರು ಒಳ್ಳೆಯ ಜನರು ಯಾವ ಪಾಪ ಮಾಡೋಕ್ಕೆ ಶಕ್ತಿ ಇಲ್ಲದೆ ಅವರು ಬರ್ತಾರೆ. ಅವರು ಯಾಕೆ ಬರ್ತಾರೆ ಅಂದರೆ, ಅವರು ಟ್ರಾನ್ಸ್ಪೋರ್ಟರ್ಸ್ ಥರ ಅವರು ಒಳಗಡೆನೂ ಅಧಿಕ ಪಾಪ ಮಾಡಿರುವ ವ್ಯಕ್ತಿಗಳು ಬಚ್ಚಿಟ್ಕೊಂಡಿರ್ತಾರೆ. ಇವರಿಗೆಲ್ಲ ಯಾಕೆ ಕಳಿಸ್ತಾರೆ ಅಂದರೆ, ಅವರು ಪಾಪಗಳ ಪಶ್ಚಾತ್ತಾಪ ಆಗಲಿ ಅಂತ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಇಡೀ ವರ್ಷ ಹಜ್ಜು ಉಮ್ರಾದಲ್ಲಿ ತುಂಬ ಜನ ಗಾಯಗೊಳ್ತಾರೆ, ಹಾನಿಯನ್ನು ಪಡ್ಕೋತಾರೆ ಮತ್ತು ತುಂಬ ಜನ ಸಾವನ್ನು ಪಡ್ಕೋತಾರೆ. ಯಾಕಂದರೆ ಆ ಕ್ರೌಡ್ ತುಂಬ ಹ್ಯಾಂಡಲ್ ಮಾಡೋದು, ಆ ಕ್ರೌಡಲ್ಲಿ ಮಾಡೋದು ಜಾಸ್ತಿ ಕಷ್ಟವಾಗಿರುತ್ತೆ. ಆ ಜನರು ಎಂಥ ಪಾಪ ಮಾಡಿರ್ತಾರೆ ಅಂತ ನಾನು ನಿಮ್ಮ ಜೊತೆ ಹೇಳೋಕ್ಕೂ ಆಗಲ್ಲ, ಅದು ತುಂಬ ದೊಡ್ಡ ವಿಷಯ ಅದು. ಬಟ್ ಅಂಥ ಒಂದು ಗುಂಪಿನಲ್ಲಿ ಸೇರಿಕೊಂಡು ಮಾಡೋದು ಜಾಸ್ತಿ ಕಷ್ಟವಾಗಿರುತ್ತೆ. ಇದು ಬರೀ ಒಂದು ದೇಶದ ಅಪರಾಧಿಗಳಲ್ಲ, ಇಡೀ ಪ್ರಪಂಚದ ಅಪರಾಧಿಗಳು ಅಲ್ಲಿ ಬಂದುಬಿಟ್ಟು ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ದಯವಿಟ್ಟು ತುಂಬ ಕೇರ್ಫುಲ್ ಇರಿ. ತಮ್ಮನ್ನು ಜೋಕರ್ ಕಾಮಿಡಿಯನ್ ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ, ಮತ್ತು ಬೇರೆಯವ್ರನ್ನ ಜೋಕರ್ ಕಾಮಿಡಿಯನ್ ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.